ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಬೆಂಗಳೂರಿನಲ್ಲಿ ಸುರಿದಿರತಕ್ಕಂತಹ ಮಳೆ ಸ್ವಲ್ಪ ಮಟ್ಟಿಗೆ ನಿಂತಿದೆ. ಮಳೆ ನಿಂತ ಕಾರಣಕ್ಕಾಗಿ ಸ್ವಲ್ಪ ಪ್ರವಾಹದ ಪರಿಸ್ಥಿತಿ ತಗ್ತಾ ಇದೆ. ಅದರ ಹೊರತಾಗಿ ಮಳೆ ಸುರಿತಾ ಇದ್ರೆ ಪ್ರವಾಹವನ್ನು ಪರಿಹರಿಸ್ತಕ್ಕಂಥ, ಅದನ್ನು ನಿಭಾಯಿಸ್ತಕ್ಕಂಥ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಸರ್ಕಾರಗಳಿಲ್ಲ, ನಮ್ಮ ಆಡಳಿತ ಇಲ್ಲ ಅನ್ನುವಂಥದ್ದು ಈಗಾಗಲೇ ಜಗಜ್ಜಾಹೀರಾಗಿರುವಂಥದ್ದು. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಇನ್ನೆಷ್ಟು ಮುಳುಗಬೇಕು? ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು 2025ರಲ್ಲೂ ಕೂಡ ಈಗ ಸಿಟಿ ರೌಂಡ್ಸ್ ಮಾಡ್ತಿದ್ದಾರೆ. 2024ರಲ್ಲೂ ಕೂಡ ಸಿಟಿ ರೌಂಡ್ಸನ್ನು ಮಾಡಿದರು. ಯಾವ ಪ್ರದೇಶಗಳಿಗೆ ಅವರು ಕಳೆದ ವರ್ಷ ಭೇಟಿ ಕೊಟ್ಟಿದ್ರು ಅದೇ ಭೇಟಿ ಕೊಟ್ಟಿದ್ದಾರೆ. 2022ರಲ್ಲಿ ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಬಹುತೇಕ ಇದೇ ಜಾಗಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಅಂದರೆ ಹಲವು ವರ್ಷಗಳಿಂದ ಯಾವ ಪ್ರದೇಶದಲ್ಲಿ ಮುಳುಗಡೆ ಆಗ್ತಾ ಇದೆಯೋ ಅದರಲ್ಲಿ ಯಾವುದೇ ಬದಲಾವಣೆ ಆಗ್ತಾ ಇಲ್ಲ. ಪ್ರತಿ ವರ್ಷವೂ ಮಳೆ ಬರುತ್ತೆ, ಮಳೆ ಬಂದಾಗ ಪ್ರವಾಹ ಸೃಷ್ಟಿಯಾಗುತ್ತೆ, ಇವರು ಹೋಗ್ತಾರೆ ಸಿಟಿ ರೌಂಡ್ಸ್ ಅಂತ ಹೇಳ್ಕೊಂಡು ಹೋಗ್ತಾರೆ, ಅಥವಾ ಪ್ರವಾಹ ಪೀಡಿತ ಪ್ರದೇಶಗಳ ಪರಿಶೀಲನೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಅಧಿಕಾರಿಗಳ ಎದುರುಗಡೆ ಕರೆಸ್ತಾರೆ, ಅಲ್ಲೇ ಕರೆಸ್ತಾರೆ, ಮಾಧ್ಯಮದ ಕ್ಯಾಮ್ರಾ ಎದುರುಗಡೆ ಬೈತಾರೆ, ಎಲ್ಲಿದ್ಯಾ, ಏನು ಮಾಡ್ತಿದ್ಯಾ, ಯಾಕೆ ಕ್ಲಿಯರ್ ಮಾಡ್ತಿಲ್ಲ ಹೇಳ್ತಾರೆ. ಎಲ್ಲ ಮುಗಿಸ್ಕೊಂಡು ಬಂದು ಮುಖ್ಯಮಂತ್ರಿಯವರ ಗೃಹ ಕಚೇರಿಯಲ್ಲಿ ಕುಳಿತು ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ನೀವು ಇತಿಹಾಸದಿಂದ ನಾವು ತೆಗಿತಾ ಹೋದರೆ ಪ್ರತಿ ವರ್ಷವೂ ಕೂಡ ಇದು ಸಿಗುತ್ತೆ ಅಂತ. ಅಂದರೆ ಇದು ವಾಡಿಕೆಯ ಮಳೆಯ ರೀತಿಯಲ್ಲಿನೇ ವಾಡಿಕೆಯ ಸಿಟಿ ರೌಂಡ್ಸ್ ಅನ್ನುವಂತಹ ಪರಿಸ್ಥಿತಿ ನಮ್ಮಲ್ಲಿ ನಡೀತಾ ಇರುವಂಥದ್ದು. ಇವತ್ತು ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ, ಸಾಯಿ ಲೇಔಟ್ ಬಹಳ ತಗ್ಗು ಪ್ರದೇಶದಲ್ಲಿದೆ, ಹಾಗಾಗಿ ಅಲ್ಲಿ ನೀರು ತುಂಬುತ್ತಾ ಇದೆ, ನಾವೀಗ ಅಲ್ಲಿ ಏನು ನೀರು ಹರಿದು ಹೋಗೋದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಸ್ಬೇಕು ಅಂತ ಸೂಚನೆ. ಕಳೆದ ವರ್ಷ ಏನು ಸಾಯಿ ಲೇಔಟ್ ಮೇಲಿನ ಪ್ರದೇಶದಲ್ಲಿತ್ತ? 2022ರಲ್ಲಿ ಇನ್ನೂ ಮೇಲೆ ಏನಾದರೂ ಇತ್ತ? ಇರಲಿಲ್ಲ, ಅದೇ ಪ್ರದೇಶದಲ್ಲೇ ಇತ್ತು. ಅಲ್ಲೇ ಈ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾದರೆ ಇನ್ನೆಷ್ಟು ಮುಳುಗಬೇಕು ಅನ್ನುವಂತಹ ಪ್ರಶ್ನೆಯನ್ನು ಜನ ಕೇಳುವಂತಾಗಿದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಮಳೆಯಿಂದಾಗಿ ಬಹಳಷ್ಟು ಅನಾಹುತಗಳು, ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಮಳೆಗಾಲ ಇನ್ನೂ ಶುರುವಾಗಿಲ್ಲ. ಮುಂಗಾರು ಪೂರ್ವ ಮಳೆಗೇನೆ ಕರ್ನಾಟಕ ಒದ್ದಾಡೋದಕ್ಕೆ ಶುರುವಾಗಿದೆ. ಸರ್ಕಾರ ಪರಿಹಾರದ ಮಾತುಗಳನ್ನು ಆಡ್ತಾ ಇದೆ. ಏನೇನು ಸರ್ಕಾರದ ಕಡೆಯಿಂದ ಆಶ್ವಾಸನೆಗಳು ಸಿಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ಒಂದು ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಇಡಿ ಸುಳಿಯಲ್ಲಿ ಪರಮೇಶ್ವರ್ ಅವರು ಇಡಿ ದಾಳಿಗೆ, ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳು, ಪರಮೇಶ್ವರ್ ಅವರ ಮನೆಯ ಮೇಲೆ ಏನು ಇಡಿ ದಾಳಿ ನಡೆಸಿಲ್ಲ, ಆದರೆ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೇ ಈ ಬಾರಿ ಟಾರ್ಗೆಟ್ ಮಾಡಿರುವಂಥದ್ದು ಬಹಳ ಮುಖ್ಯ ಆಗಿದೆ. ಕಾಂಗ್ರೆಸ್ನವರು ಆಲ್ರೆಡಿ ಒಂದು ಮಾತನ್ನು ಶುರು ಮಾಡಿದ್ದಾರೆ. ದಲಿತ ನಾಯಕ ಅನ್ನುವಂಥ ಕಾರಣಕ್ಕಾಗಿಯೇ ಪರಮೇಶ್ವರ್ ಅವರ ಮೇಲೆ ದಾಳಿಯನ್ನು ನಡೆಸಲಾಗ್ತಾ ಇದೆ. ಇದು ಸದ್ಯ ಕಾಂಗ್ರೆಸ್ನವರು ಹೇಳ್ತಾ ಇರುವಂತಹ ಮಾತು. ಆದರೆ ಬಿಜೆಪಿಯವರು ಆಲ್ರೆಡಿ ಇಡಿ ದಾಳಿಗೆ ಸಂಬಂಧಪಟ್ಟಂತೆ ಇದು ರಣ್ಯಾರಾವ್ ಪ್ರಕರಣದ ಮುಂದುವರಿದ ಭಾಗ, ಚಿನ್ನ ಅಕ್ರಮ ಸಾಗಾಣಿಕೆಯ ಮುಂದುವರಿದ ಭಾಗ, ಇಲ್ಲಿ ಪರಮೇಶ್ವರ್ ಅವ್ರಿಗೆ ಅಥವಾ ಸಚಿವರಿಗೆ ನಂಟಿದೆ ಅನ್ನುವಂತಹ ಮಾತುಗಳನ್ನು ಹಿಂದೆಯೂ ಕೂಡ ಕೇಳಿ ಬಂದಿತ್ತು. ಅದರ ಮುಂದುವರಿದ ಭಾಗ ಅಂತೇಳಿ ಬಿಜೆಪಿಯವರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಯಾರು ಏನೇ ಹೇಳಿದ್ರು ಕೂಡ ಸದ್ಯಕ್ಕೆ ಇಡಿ ಅವರು ತಮ್ಮ ಕೆಲಸ ಮುಂದುವರಿಸಿದ್ದಾರೆ. ಅವರು ದಾಳಿಯನ್ನು ನಡೆಸಿದ್ದಾರೆ, ಪರಿಶೀಲನೆ ನಡೀತಾ ಇದೆ, ಮುಗಿದಿಲ್ಲ. ಸುಮಾರು 40 ಅಧಿಕಾರಿಗಳು ಆಲ್ರೆಡಿ ಪರಮೇಶ್ವರ್ ಅವರಿಗೆ ಸೇರಿರ್ತಕ್ಕಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಹುಡುಕ್ತಾ ಇದ್ದಾರೆ, ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ಹಾಗಾದರೆ ಶಿಕ್ಷಣ ಸಂಸ್ಥೆಗಳನ್ನು ಟಾರ್ಗೆಟ್ ಮಾಡಿದ್ದು ಯಾವ ಕಾರಣಕ್ಕಾಗಿ ಅದನ್ನು ಕೂಡ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ನಮ್ಮ ಬೆಂಗಳೂರು, ಕರ್ನಾಟಕದ ರಾಜಧಾನಿ ಬೆಂಗಳೂರು, ಸಿಲಿಕಾನ್ ಸಿಟಿ ಬೆಂಗಳೂರು, ಉದ್ಯಾನ ನಗರಿ ಬೆಂಗಳೂರು, ಹೈಟೆಕ್ ನಗರಿ ಬೆಂಗಳೂರು, ಇವೆಲ್ಲವೂ ಕೂಡ ನಾವು ಬೆಂಗಳೂರಿಗೆ ಕೊಡುವಂತಹ ವಿಶೇಷಗಳು. ಗ್ರೇಟರ್ ಬೆಂಗಳೂರು ಅಂತ ಸರ್ಕಾರ ಹೇಳ್ತಿದೆ. ಬ್ರ್ಯಾಂಡ್ ಬೆಂಗಳೂರು ನಾವು ಮಾಡೋದಕ್ಕೆ ಹೊರಟಿದ್ದೀವಿ ಅಂತೇಳಿ ಸರ್ಕಾರ ಹೇಳಿದೆ. ಆದರೆ ಬೆಂಗಳೂರು ಹಿಂದೆ ಒಂದು ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಇದನ್ನು ಗಾರ್ಬೇಜ್ ಸಿಟಿ ಅಂತೇಳಿ ಕೂಡ ಕರೀಲಾಗಿತ್ತು. ಈಗ ಇದನ್ನು ವಾಟರ್ ಸಿಟಿ ಎಂದು ಕೂಡ ಕರೀತಾ ಇದ್ದಾರೆ. ಫ್ಲೋಟಿಂಗ್ ಸಿಟಿ ಅನ್ನುವಂತಹ ಸ್ವರೂಪದಲ್ಲಿದೆ. ಮುಳುಗ್ತಾ ಇದೆ ನಮ್ಮ ಬೆಂಗಳೂರು ಅನ್ನುವಂಥದ್ದು, ತೇಲ್ತಾ ಇದೆ ನಮ್ಮ ಬೆಂಗಳೂರು ಅನ್ನುವಂಥದ್ದು. ಈ ಪರಿಸ್ಥಿತಿ ಯಾಕೆ ಹಾಗಾದರೆ ಬೆಂಗಳೂರಿಗೆ ಬಂದಿದೆ? ಏನೇನು ಆಗ್ತಾ ಇದೆ? ಇವತ್ತು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸಿಟಿ ರೌಂಡ್ಸ್ ಸಂದರ್ಭದಲ್ಲಿ ಅವ್ರಿಗೆ ಕಂಡಿದ್ದು ಏನು? ಶಾಸಕರು ಮತ್ತು ಸಚಿವರ ನಡುವೆ, ಮಾಜಿ ಶಾಸಕರು ಮತ್ತು ಸಚಿವರ ನಡುವೆ ವಾಗ್ವಾದ ನಡೆದಿದೆ. ಯಾವ ಕಾರಣಕ್ಕಾಗಿ? ವರದಿಯನ್ನು ತೋರಿಸ್ತೀವಿ.
30 ವರ್ಷದಿಂದ ನೋಡಿ ನೋಡಿ ಸಾಕಾಗಿದೆ, ಸಾಯ್ಲಿಲ್ವಲ್ಲ ಅನ್ನೋ ಒಂದೇ ಉಳಿದಿರೋದು. 4 ದಿವಸ ಕರೆಂಟ್ ಇಲ್ಲ, ಏನಿಲ್ಲ, ಊಟ ಇಲ್ಲ, ಹೆಂಗಿರೋದು ಸರ್ ಇಲ್ಲಿ? ಅಂತೂ ಬೆಂಗಳೂರಿನಲ್ಲಿ ಮುಂಗಾರು ಪೂರ್ವ ಮಳೆ ಸ್ವಲ್ಪ ಬ್ರೇಕ್ ಕೊಟ್ಟಿದೆ. ಇಷ್ಟಾಗುತ್ತಿದ್ದಂತೆ ಇಂದು ಸಿಎಂ ಹಾಗೂ ಡಿಸಿಎಂ ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಬಸ್ನಲ್ಲೇ ಪ್ರಯಾಣಿಸಿ ನಿಮ್ಮ ಕಷ್ಟದ ಜೊತೆ ನಾವಿದ್ದೇವೆ ಎಂದು ತೋರಿಸುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಸಿಎಂ ಹಾಗೂ ಡಿಸಿಎಂ ಹೋದಲ್ಲೆಲ್ಲ ಜನ ಮಾತ್ರ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ವಿರುದ್ಧವೇ ಸಿಟ್ಟು ಹೊರಹಾಕಿದ್ದಾರೆ. ಇಷ್ಟಕ್ಕೂ ಮುಂಗಾರು ಪೂರ್ವ ಮಳೆ ಸೃಷ್ಟಿಸಿರುವ ಅವಾಂತರಗಳು ಒಂದೆರಡಲ್ಲ. 3 ದಿನ ಸುರಿದ ಮಳೆಯ ಹೊಡೆತದಿಂದ ಜನರು ಇನ್ನೂ ಚೇತರಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಮನೆಗಳಿಗೆ ನುಗ್ಗಿದ ನೀರನ್ನು ಹೊರಹಾಕುವುದೇ ಜನರಿಗೆ ದೊಡ್ಡ ಸವಾಲಾಗಿದೆ. ಪ್ರತಿ ವರ್ಷದ ಮಳೆಯಂತೆಯೇ ಈ ಬಾರಿಯೂ ಬೆಂಗಳೂರಿನ ಹೊರಮಾವು ಭಾಗದ ಸಾಯಿ ಲೇಔಟ್ ಜನ ನೆಮ್ಮದಿ ಕಳೆದುಕೊಂಡಿದ್ದಾರೆ. ಮಳೆಯಿಂದಾದ ಪ್ರವಾಹದಿಂದ ಚೇತರಿಸಿಕೊಳ್ಳಲಾಗದೆ ಪರದಾಡುತ್ತಿದ್ದಾರೆ. ಸಾಯಿ ಲೇಔಟ್ ಜಲಾವೃತಗೊಂಡು 4 ದಿನ ಕಳೆದಿದೆ. ಇಲ್ಲಿನ ಜನರು ಪಾಪ ಮನೆಯಿಂದ ನೀರು ಹೊರಗಾಕೋದ್ರಲ್ಲೇ ಕಾಲ ಕಳೆಯುವಂತಾಗಿದೆ. ಇಷ್ಟಾದರೂ ಈ ಲೇಔಟ್ನ ಮುಕ್ಕಾಲು ಭಾಗ ಇನ್ನೂ ಜಲಾವೃತವಾಗಿಯೇ ಇದೆ. 3 ದಿವಸದಿಂದ ನಮಗೆ ಊಟ ಏನೋ ಅವ್ರು ಕೊಡ್ತಾ ಇದ್ದಾರೆ. ಒಂದು ಟೈಮ್ ಕೊಡ್ತಾರೆ, ಒಂದೊಂದು ಟೈಮ್ ಮಿಸ್ ಆಗಿಬಿಡುತ್ತೆ, ಆ ಥರ ಆಗಿದೆ. ಮತ್ತು ಇವತ್ತೇ ಫಸ್ಟ್ ಟೈಮ್ ಹಾಲು ಕೊಟ್ಟಿರೋದು, ಹಾಲು ಬ್ಲಡ್ ಇವತ್ತೇ ಫಸ್ಟ್ ಬಂದು 3 ದಿವಸ ಆಯಿತು. ಕರೆಂಟ್ ಇಲ್ಲ, ಮೊಬೈಲಲ್ಲಿ ಕನೆಕ್ಷನ್ ಇಲ್ಲ, ಒಬ್ರಿಗೆ ನಮ್ಮ ನೆಂಟರಿಗೆ ಸಂಬಂಧಿಕರಿಗೆ ಮಾತಾಡೋದಕ್ಕೂ ಕರೆಂಟ್ ಇಲ್ಲ. 3 ದಿವಸ ಆಗಿದೆ. ಒಂದು ½ ಅನ್ ಅವರ್ ಕರೆಂಟ್ ಹಾಕಿ ಅಂತ 3 ದಿವಸದಿಂದ ಬೇಡ್ಕೊತಾ ಇದ್ದೀವಿ, ಇಲ್ಲ. ಮತ್ತು ಕೆಲಸ ಮಾಡೋಕ್ಕಾಗಿಲ್ಲ. ಪ್ರತಿಯೊಂದೂ ಯಾವುದೇ ಒಂದು ವಸ್ತು ತರಬೇಕಂದ್ರೂ ಹೋಗೋಕ್ಕಾಗ್ತಾ ಇಲ್ಲ, ಬರೋಕ್ಕಾಗ್ತಾ ಇಲ್ಲ. ಆ ಥರ ತುಂಬ ಕಷ್ಟ ಆಗ್ತದೆ. ಇಲ್ಲಿ ಪ್ರತಿ ವರ್ಷವೂ ಇದೇ ಪ್ರಾಬ್ಲಮ್. 30 ವರ್ಷದಿಂದ ನೋಡಿ ನೋಡಿ ಸಾಕಾಗಿದೆ, ಸಾಯ್ಲಿಲ್ವಲ್ಲ ಅನ್ನೋ ಒಂದೇ ಉಳಿದಿರೋದು. ಇನ್ನೇನಿಲ್ಲ, ಜೀವ ಉಳಿಸ್ಕೊತಾ ಇದ್ದೀವಿ ಅಷ್ಟೇ. ಇಲ್ಲಿನ ಆ ಪ್ರಾಣಿಗಳ ಜೀವನ ನಮ್ಮ ಜೀವನ ಎರಡೂ ಒಂದೇ ಅಷ್ಟೇ. ಇನ್ನೇನು ಅದಕ್ಕಿಂತ ಹೌದು, ನಾಯಿ ಪಾಡುಗಿಂತ ಬಸ್ಟ್, ಇನ್ನು ಅದಕ್ಕಿಂತ ಇನ್ನೇನು ಹೇಳಲಿಕ್ಕಾಗಲ್ಲ. ಇಲ್ಲಿ 30 ವರ್ಷದಿಂದ ಮಾಡ್ತಾನೆ ಇದ್ದಾರೆ. ಎಷ್ಟು ಜನ ತಿಂತಾ ಇದ್ದಾರೋ ಗೊತ್ತಿಲ್ಲ, ಆದರೆ ರಿಸಲ್ಟ್ ಮಾತ್ರ 0. ಕೊಚ್ಚೆ ತುಂಬಿದ ನೀರು ಮನೆಯೊಳಗೆ ತುಂಬಿ ಜನರಿಗೆ ಉಸಿರಾಡುವುದಕ್ಕೂ ಕಷ್ಟವಾಗ್ತಿದೆ. ಮನೆಗೆ ನುಗ್ಗಿದ ಕೊಚ್ಚೆ ನೀರಲ್ಲೇ ನಡೆದಾಡಿದ ಕೆಲವರಿಗೆ ಚರ್ಮರೋಗಗಳು ಕಾಣಿಸಿಕೊಂಡಿವೆ. 3-4 ದಿನಗಳ ಕಾಲ ನೀರಲ್ಲಿ ಓಡಾಡಿದ ಕಾರಣಕ್ಕೆ ಬಾಬು ಎನ್ನುವವರು ಕೈಕಾಲುಗಳ ಸ್ವಾಧೀನ ಕಳೆದುಕೊಂಡಿದ್ದಾರೆ. ನೈಟ್ ಕೋಲ್ಡ್ಗೆ ಸ್ವಲ್ಪ ಜಾಸ್ತಿ ಆಗಿದೆ, ಅವರಿಗೆಲ್ಲ ಫೀವರ್ ಎಲ್ಲ ಬಂದ್ಬಿಟ್ಟಿದೆ ಇವಾಗ. ಸೊ ಹಂಗಾಗಿ ಪ್ರಾಬ್ಲಮ್ ಆಗ್ತಿದೆ, ಸ್ಟ್ರಾಂಗ್ ಆಗಿದೆ. ಫಿಸಿಯೋಥೆರಪಿ ಅವರು ಬರಬೇಕಾಗಿತ್ತು, ಏನೋ ಮಾಡಿಬಿಟ್ಟು ಫಿಸಿಯೋಥೆರಪಿನ ಕರೆಸಿದ್ದೆ. ಮಳೆ ಅಂತ ಹೇಳ್ಬಿಟ್ಟು 3 ಡೇಸಿಂದ ಅವರು ಬಂದಿಲ್ಲ. ನನಗೆ ಅದು ಪ್ರಾಬ್ಲಮ್ ಆಗ್ತಾ ಇದೆ. ಇವಾಗ ಕ್ರಿಟಿಕಲ್ ಕಂಡೀಷನ್ ಕ್ರಿಯೇಟ್ ಇದೆ. ಬೇಕಾದ್ರೆ ಮಾತಾಡ್ಸಬಹುದು ಸರ್ ಅವ್ರನ್ನ ಹೆಂಗಿದ್ದಾರೆ ಅಂತ. ಏನು ಮಾತಾಡಲ್ಲ, ಅವರು ಸ್ಪೀಚ್ ಇಲ್ಲ, ಸ್ಪೀಚ್ ಕಂಪ್ಲೀಟ್ ಆಗಿ ಹೋಗಿದೆ. ಸತತ ಮಳೆಯಿಂದಾಗಿ ದೊಡ್ಡ ದೊಡ್ಡ ಮರಗಳೇ ನೆಲಕ್ಕೆ ಬೀಳುತ್ತಿವೆ. ಆನಂದರಾವ್ ಸರ್ಕಲ್ನಲ್ಲೂ ಮರ ಬಿದ್ದಿದ್ದರಿಂದ ಸಂಚಾರಕ್ಕೆ ಅಡ್ಡಿಯುಂಟಾಗಿತ್ತು. ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಮರ ಬಿದ್ದಿದ್ದರಿಂದ ಪಕ್ಕದಲ್ಲಿದ್ದ ಬಿಲ್ಡಿಂಗ್ನ ಗಾಜುಗಳೆಲ್ಲವೂ ಪುಡಿಪುಡಿಯಾಗಿದ್ದವು. ಹೊರಮಾವುವಿನಲ್ಲಿ ದೊಡ್ಡ ಮರವೊಂದು ಕಾರಿನ ಮೇಲೆ ಬಿದ್ದಿದ್ದು, ಕಾರಿನ ಮೇಲೆ ಮರ ಬೀಳುವ ದೃಶ್ಯ ನ್ಯೂಸ್ 18ಗೆ ಸಿಕ್ಕಿದೆ. ಇನ್ನು ಮಳೆಯಿಂದಾಗಿ ಕೋರಮಂಗಲದಲ್ಲಿ ಮರ ಬಿದ್ದು ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಬೈಕ್ನಲ್ಲಿ ಹೋಗ್ತಿದ್ದ ವೇಳೆ ತಲೆ ಮೇಲೆ ಮರ ಬಿದ್ದ ಕಾರಣಕ್ಕೆ 48 ವರ್ಷದ ಮೂಡ್ಲಿಗಿರಿ ಎಂಬುವರು ಸತ್ತಿದ್ದಾರೆ. ಮತ್ತೊಬ್ಬನಿಗೆ ಗಂಭೀರ ಗಾಯವಾಗಿದ್ದು ಚಿಕಿತ್ಸೆ ಕೊಡಿಸಲಾಗ್ತಿದೆ. ಈ ಎಲ್ಲದರ ಮಧ್ಯೆಯೇ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಮಾಡಿದ್ರು. ವಿಧಾನಸೌಧದಿಂದ ನೇರವಾಗಿ HBR ಲೇಔಟ್ಗೆ ಹೋದ್ರು. ನಾಗವಾರದ ವೀರಣ್ಣಪಾಳ್ಯದ ಜಂಕ್ಷನ್ ಬಳಿ ರಾಜಕಾಲುವೆ ವೀಕ್ಷಣೆ ಮಾಡಿದ್ರು. ಒತ್ತುವರಿಯಾಗಿರೋ ರಾಜಕಾಲುವೆಯ ಭಾಗವನ್ನ ಒಡೆದುಹಾಕಿ ಅಂತ ಸೂಚಿಸಿದ್ರು. ಅಲ್ಲಿಂದ ನೇರವಾಗಿ ಸಾಯಿ ಲೇಔಟ್ಗೆ ಸಿಎಂ ಡಿಸಿಎಂ ಬಂದ್ರು. ಕಳೆದ 3-4 ದಿನಗಳಿಂದಲೂ ಆಸರೆ ಇಲ್ಲದೆ ಕಂಗಾಲಾದ ಜನರು ಸಮಸ್ಯೆಗಳನ್ನು ಶಾಶ್ವತವಾಗಿ ಬಗೆಹರಿಸುವಂತೆ ಸಿಎಂ ಡಿಸಿಎಂಗೆ ಮುತ್ತಿಗೆ ಹಾಕಿದ್ರು. ಎಲ್ಲವನ್ನ ಸರಿ ಮಾಡ್ತೇವೆ ಎಂದು ಭರವಸೆ ಕೊಟ್ಟ ಬಳಿಕ ಸಿಎಂ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ರಾಜಕಾಲುವೆ ಒತ್ತುವರಿ, ಬಾಟಲ್ ನೆಕ್ನ ಓವರ್ಫ್ಲೋ ತಡೆಯಲು ಏನು ಕ್ರಮ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಅಧಿಕಾರಿಗಳು ಉತ್ತರ ಕೊಡಲು ಸುಸ್ತಾದ್ರು. ಅದಾದ ಬಳಿಕ ಮಹದೇವಪುರ ಕ್ಷೇತ್ರ ವ್ಯಾಪ್ತಿಯ ಪಣತ್ತೂರಿಗೆ ಸಿಎಂ ಬಂದ್ರು. ಇಲ್ಲಿ ಬಿಬಿಎಂಪಿ ಮುಖ್ಯ ಇಂಜಿನಿಯರ್ ಪ್ರಹ್ಲಾದ್ ಮೇಲೆ ಸಿಎಂ ಗರಂ ಆದ್ರು.
ನಾನಿಲ್ಲಿದ್ದೀನಿ, ನೀನು ಅಲ್ಲೇನು ಮಾಡ್ತಿದೀಯಾ ಎಂದು ಸಿಟ್ಟಿನಲ್ಲೇ ಪ್ರಶ್ನಿಸಿದ್ರು. ಸಿಎಂ ಎದುರಲ್ಲೇ ರಸ್ತೆ ಅಭಿವೃದ್ಧಿ ವಿಚಾರಕ್ಕೆ ಬೈರತಿ ಸುರೇಶ್ ಮತ್ತು ಮಾಜಿ ಶಾಸಕ ಅರವಿಂದ್ ಲಿಂಬಾವಳಿ ನಡುವೆ ವಾಗ್ವಾದವೇ ನಡೆಯಿತು. ಯಡಿಯೂರಪ್ಪ ಬೊಮ್ಮಾಯಿ ಮಾಡಿದ್ದೇನು ಎಂದು ಇಬ್ಬರೂ ಕಿತ್ತಾಡಿಕೊಂಡ್ರು. ನಾವು ಕೂಡಲೇ ಆಫೀಸರ್ಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಎಲ್ಲೆಲ್ಲಿ ಲ್ಯಾಂಡ್ ಅಕ್ವಿಷನ್ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಫೋಟೋ ವಿಡಿಯೋ ಮಾಡಿ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಎಮರ್ಜೆನ್ಸಿ ಕ್ಲಾಸ್ನ ಉಪಯೋಗಿಸಿ ಡಿಸಾಸ್ಟರ್ ಮಾಡಿ ಹೊಡೆದಾಕಿ ರೋಡ್ನ ವೈಡನಿಂಗ್ ಮಾಡೋಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ದೇವೆ. ನಂಬರ್ 1. ಎರಡನೇದು, ಎಲ್ಲೆಲ್ಲಿ ತಗ್ಗು ಪ್ರದೇಶ ಇದೋ ಅದಕ್ಕೆ KRD ಅವ್ರಿಗೂ ಕೂಡ ನಾವು ಮಾತಾಡಿದ್ದೀವಿ. ಇಮಿಡಿಯೇಟ್ ಇನ್ನೊಂದು ವಾರ ದಿನದಲ್ಲಿ ಆ ರೋಡ್ ಓಪನ್ ಆಗೋಂಥ ಕೆಲಸ ಆಗ್ತದೆ. ಮಹಾಮಳೆಯಿಂದ ತತ್ತರಿಸಿದ್ದ ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲೂ ಸಿಎಂ ಪರಿಶೀಲನೆ ಮಾಡಿದ್ರು. ಮೆಟ್ರೋ ಕಾಮಗಾರಿಗಾಗಿ ರಾಜಕಾಲುವೆ ಬ್ಲಾಕ್ ಮಾಡಿದ್ದು, ಮಳೆ ಬಂದಾಗ ನೀರು ರಾಜಕಾಲುವೆಯಿಂದ ಓವರ್ಫ್ಲೋ ಆಗ್ತಿರೋದ್ರಿಂದಲೇ ಸಮಸ್ಯೆ ಆಗ್ತಿದೆ ಎನ್ನುವುದನ್ನ ಸಿಎಂ ಗಮನಕ್ಕೆ ತರಲಾಯಿತು. ಹೀಗಾಗಿ ಮೆಟ್ರೋ ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಿಟ್ಟಾಗಿ ತಕ್ಷಣವೇ ರಾಜಕಾಲುವೆಗಳನ್ನು ಕ್ಲೀನ್ ಮಾಡುವಂತೆ ಸೂಚಿಸಿದ್ರು. ಅಲ್ಲಿಂದ ನೇರವಾಗಿ ಗೃಹ ಕಚೇರಿ ಕೃಷ್ಣಾಗೆ ಬಂದು ಬೆಂಗಳೂರಿನ ಪ್ರವಾಹ ಅನಾಹುತಗಳನ್ನು ಸಂಪೂರ್ಣವಾಗಿ ತಡೆಯುವ ಭರವಸೆ ನೀಡಿದ್ರು. 195 ಕಿಲೋಮೀಟರ್ ರಾಜಕಾಲುವೆ ಕೆಲಸ ನಡೀತಾ ಇದೆ. ಸುಮಾರು 2,000 ಕೋಟಿ ಅಂದಾಜಿನಲ್ಲಿ ಕೆಲಸ ನಡೀತಾ ಇದೆ. ಫೆಬ್ರವರಿ 26 ಒಳಗಡೆ ಮುಗಿಬೇಕು ಅಂತೇಳಿ ಹೇಳಿದ್ದೀವಿ. ಮಹಾಮಳೆ ಅಬ್ಬರಕ್ಕೆ ಕರುನಾಡು ತತ್ತರ. ಮಳೆಯೋ ಮಳೆ, ಬದುಕು ನೀರಾಬಟ್ಟೆ. ರಾಜ್ಯದಲ್ಲಿ ಮಹಾಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಮಹಾಮಳೆಗೆ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ರಸ್ತೆಗಳೆಲ್ಲ ಹೊಳೆಯಂತಾಗಿದ್ದು, ತೋಟಗಳಿಗೆ ನೀರು ನುಗ್ಗಿ ಬೆಳೆಗಳು ಸರ್ವನಾಶವಾಗಿವೆ. ವಿಜಯನಗರದ ಬೈಲುವದ್ದಿಗೇರಿ ಗ್ರಾಮದಲ್ಲಿ ಗೂಡ್ಸ್ ವಾಹನದಲ್ಲಿ ಹೋಗ್ತಿದ್ದ ಕಾರ್ಮಿಕರು ಹಳ್ಳದಲ್ಲಿ ಸಿಲುಕೊಂಡಿದ್ದಾರೆ. ಹಳ್ಳ ಭರ್ತಿಯಾಗಿದ್ರಿಂದ ನೀರಲ್ಲಿ ಜೀವ ಉಳಿಸಿಕೊಳ್ಳಲು ಹರಸಾಹಸ ಪಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆ ಮಳೆರಾಯನ ಅಬ್ಬರಕ್ಕೆ ತೊಯ್ದ ತೊಪ್ಪೆಯಾಗಿದೆ. ಕೆರೆ ಕಟ್ಟೆಗಳೆಲ್ಲ ತುಂಬಿ ತುಳುಕ್ತಿದ್ದು, ರಸ್ತೆಯಲ್ಲಿದ್ದ ಭತ್ತವೆಲ್ಲ ಕೊಚ್ಚಿ ಹೋಗಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದ ರಾಜ್ಯದಲ್ಲಿ ವರುಣದೇವ ನರ್ತಿಸುತ್ತಿದ್ದಾನೆ. ಆಳ ಸಮುದ್ರದಲ್ಲಿ ಮೀನುಗಾರಿಕೆಗೆ ಹೋಗಿದ್ದ ಮಲ್ಪೆ ಮೀನುಗಾರರು ದಡ ಸೇರಲು ಹರಸಾಹಸ ಪಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಗುಡ್ಡದ ಭೂತ ಜನರನ್ನ ಕಂಗೆಡಿಸುತ್ತಿದೆ. ಕಳೆದ ವರ್ಷ ಗುಡ್ಡ ಕುಸಿತಕ್ಕೆ ಇಲ್ಲಿ ದೊಡ್ಡ ಸಾವು ನೋವುಗಳೇ ಸಂಭವಿಸಿದ್ವು. ಈ ಬಾರಿ ಮಳೆ ಜೋರಾಗಿದ್ದು ಶಿರಸಿ ಸಂಪರ್ಕ ಹೆದ್ದಾರಿಯಲ್ಲಿ ಭಾರೀ ಕುಸಿತ ಉಂಟಾಗಿದೆ. ಅಲ್ಲದೆ ಕುಮಟಾ ತಾಲೂಕಿನ ದೇವಿಮನೆ ಘಟ್ಟದಲ್ಲಿ ರಸ್ತೆ ಬದಿ ಗುಡ್ಡದ ಮಣ್ಣು ಕಲ್ಲುಗಳು ಸಡಿಲವಾಗಿದೆ. ಹೀಗೆ ರಾಜ್ಯದ ಹಲವೆಡೆಗಳಲ್ಲಿ ಮಳೆರಾಯ ಭಾರೀ ಅವಾಂತರ ಸೃಷ್ಟಿಸಿದ್ದಾನೆ. ಈ ಎಲ್ಲದರ ಮಧ್ಯೆಯೇ ರಾಜ್ಯದ ಹಲವು ಕಡೆಗಳಲ್ಲಿ ಇನ್ನೂ 3-4 ದಿನಗಳ ಕಾಲ ಮಳೆಯಾಗಲಿದೆ ಎಂಬ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಪ್ರತಿಯೊಬ್ಬರೂ ಈಗ ಎಚ್ಚೆತ್ತುಕೊಳ್ಳಬೇಕಿದ್ದು, ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸರ್ಕಾರದ ಸೂಚನೆಗಳನ್ನು ಪಾಲಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಈಗಾಗಲೇ ಮಳೆಯಿಂದ ಸೃಷ್ಟಿಯಾಗಿರುವ ಅವಾಂತರ ಇದೆಲ್ಲವೂ ಕೂಡ ಮೊದಲ ಹಂತದಲ್ಲಿ ಆಗ್ತಾ ಇರುವಂಥದ್ದು. ಸರ್ಕಾರ ಆದಷ್ಟು ಬೇಗ ಪರಿಹಾರಗಳನ್ನು ಒದಗಿಸೋದು ಮಾತ್ರ ಅಲ್ಲ, ಕೆಲವು ಕಡೆಗಳಲ್ಲಿ ಈಗ 90 ದಿವಸಗಳ ಕಾಲಾವಕಾಶವನ್ನು ಕೇಳಿದ್ದಾರೆ. ಉದಾಹರಣೆಗೆ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ 90 ದಿವಸಗಳಲ್ಲಿ ಇನ್ನು ಮುಂದೆ ನಾವು ಇಲ್ಲಿ ಮಳೆ ನೀರು ನಿಲ್ಲದಂಗೆ ನಾವು ವ್ಯವಸ್ಥೆಯನ್ನು ಕಲ್ಪಿಸ್ತೀವಿ. ಇವುಗಳನ್ನೆಲ್ಲವೂ ಕೂಡ ಟೈಮ್ ಬೌಂಡ್ ಆಗಿ ಟೈಮ್ ಲೈನ್ನಲ್ಲಿನೇ ಅವುಗಳನ್ನು ಮುಗಿಸಿದರೆ, ಆ ಕೆಲಸಗಳನ್ನು ಮಾಡಿ ಮುಗಿಸಿದರೆ ಬಹುಶಃ ಮುಂದಾದರೂ ಇನ್ನೆಷ್ಟು ವರ್ಷ, ಅಲ್ಲಿ ಒಬ್ರು ಹೇಳ್ತಾ ಇದ್ರು 30 ವರ್ಷಗಳಿಂದ ನಾವು ಇದನ್ನು ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ಕೊಂಡು. 25-30 ವರ್ಷಗಳಿಂದ ಕೆಲವು ಭಾಗಗಳಲ್ಲಿ ಅಕ್ಷರಶಃ ಜನ ನಲುಗಿ ಹೋಗ್ತಾ ಇದ್ದಾರೆ. ವಿಶೇಷವಾಗಿ ಬೆಂಗಳೂರಿನ ಬೇರೆ ಬೇರೆ ಪ್ರದೇಶಗಳಲ್ಲಿ, ಅದರಲ್ಲೂ ಸಾಯಿ ಲೇಔಟ್ ಇರ್ಬೋದು ಅಥವಾ ಸಿಲ್ಕ್ ಬೋರ್ಡ್ ಜಂಕ್ಷನ್ನ ಬಳಿಯಲ್ಲಿ ಸುತ್ತಮುತ್ತಲೂ ಆಗ್ತಾ ಇರುವಂಥ ಅವಾಂತರಗಳಿರ್ಬೋದು, HSR ಲೇಔಟ್ ಬಳಿಯಲ್ಲಿ ಆಗ್ತಾ ಇರುವಂಥ ಅವಾಂತರಗಳಿರ್ಬೋದು, ಇವುಗಳನ್ನ ತಡೆಯೋದು ಯಾರು, ತಡೆಯುವ ಕೆಲಸವನ್ನು ಯಾವಾಗ ಮಾಡುತ್ತೆ ಸರ್ಕಾರ ಅನ್ನುವಂತಹ ಪ್ರಶ್ನೆ ಇದ್ದೇ ಇರುವಂಥದ್ದು. ಅದಕ್ಕೇ ಕೇಳ್ತಾ ಇರುವಂಥ ಪ್ರಶ್ನೆ, ಇನ್ನೆಷ್ಟು ಮುಳುಗಬೇಕು? ಈಗ ಮುಳುಗಿದ ಸಾಕಾಗಿಲ್ವಾ ನಿಮಗೆ? ಇನ್ನಾದರೂ ಈ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಸರ್ಕಾರ ಮಾಡಲೇಬೇಕಾಗಿದೆ. ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇವತ್ತು ಬೆಳಗ್ಗೆನೇ ಇಡಿ ಶಾಕ್ ಕೊಟ್ಟಿತ್ತು. ಹೋಮ್ ಮಿನಿಸ್ಟರ್ಗೆ ಸಂಬಂಧಿಸಿರತಕ್ಕಂತಹ, ಗೃಹ ಸಚಿವರಿಗೆ ಸಂಬಂಧಿಸಿರುವಂತಹ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ಬರತಕ್ಕಂತಹ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಮೇಲೆ ಇಡಿ ದಾಳಿ ನಡೆದಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಸಂಸ್ಥೆಗಳ ಮೇಲೆ ಇಡಿ ಅವರು ಇವತ್ತು ದಾಳಿಯನ್ನು ನಡೆಸಿದ್ದಾರೆ.
ಇಲ್ಲಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳ ಮೇಲೆ ನಡೆದಿರುವಂತಹ ದಾಳಿ ಇದು. ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಬೆಳಗ್ಗೆ 9 ಗಂಟೆಯಿಂದ ನಿರಂತರವಾಗಿ ಶೋಧ ನಡೀತಾ ಇದೆ. ಅಲ್ಲಿ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ನಾಳೆಯೂ ಕೂಡ ಈ ಶೋಧ ಮುಂದುವರಿಯುವಂಥ ಸಾಧ್ಯತೆ ಇದೆ. ಸದ್ಯಕ್ಕಂತೂ ಮುಗಿದಿಲ್ಲ. ಹೀಗಾಗಿ ಇಡಿಯವರು ಏನನ್ನು ಹಾಗಾದ್ರೆ ಹುಡುಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇದ್ದೇ ಇದೆ. ಯಾಕಂದರೆ ಶಿಕ್ಷಣ ಸಂಸ್ಥೆಗಳೇ ಈಗ ಟಾರ್ಗೆಟ್ ಆಗಿದ್ದು ಯಾಕೆ? ಪರಮೇಶ್ವರ್ ಅವರ ಮನೆ ಮೇಲೆ ದಾಳಿ ಆಗಿಲ್ಲ, ಅಥವಾ ಅವರ ಸಂಬಂಧಿಕರ ಮನೆಗಳ ಮೇಲೆ ದಾಳಿ ಆಗಿಲ್ಲ, ಬದಲಿಗೆ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಆಗಿರುವಂತಹ ದಾಳಿ ಇದು. ಕುತೂಹಲ ಮೂಡಿಸಿರುವಂಥದ್ದು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲಿನ ಇಡಿ ರೇಡ್. ಶಿಕ್ಷಣ ಸಂಸ್ಥೆಗಳೇ ಇಲ್ಲಿ ಟಾರ್ಗೆಟ್ ಆಗಿದ್ದು ಯಾಕೆ ಅಂತ ಹೇಳಿ ಗೃಹ ಸಚಿವರ ಒಡೆತನದ ಶಿಕ್ಷಣ ಸಂಸ್ಥೆಗಳನ್ನು ಮಾತ್ರ ಟಾರ್ಗೆಟ್ ಮಾಡಿ ಇಲ್ಲಿ ದಾಳಿಯನ್ನು ನಡೆಸಲಾಗಿದೆ. ಪ್ರಾಂಶುಪಾಲರ ಕಚೇರಿಯಲ್ಲಿ ಕುಳಿತುಕೊಂಡು ಅಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗಿದೆ. ಅಲ್ಲಿಯ ಕಂಪ್ಯೂಟರ್ಗಳಲ್ಲಿರತಕ್ಕಂತಹ, ಅಲ್ಲಿಯ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿರುವಂತಹ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಅಲ್ಲಿಯ ಸಿಸ್ಟಮ್ಗಳಲ್ಲಿ ದಾಖಲೆಗಳನ್ನು ಹುಡುಕಲಾಗ್ತಾ ಇದೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ವಹಿವಾಟಿನಲ್ಲಿ ಏನಾದರೂ ಮನಿ ಲಾಂಡ್ರಿಂಗ್ ನಡೆದಿದೆಯಾ? ಯಾಕಂದರೆ ವೈದ್ಯಕೀಯ ಕಾಲೇಜು ಕೂಡ ಇರೋದ್ರಿಂದಾಗಿ ವಿದೇಶಿ NRI ಕೋಟಾದ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಓದ್ತಾ ಇದ್ದಾರೆ. ಹೀಗಾಗಿ ಆ NRI ಕೋಟಾದ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಏನಾದರೂ ಮನಿ ಲಾಂಡ್ರಿಂಗ್ ಆಗಿದೆಯಾ? ಅಥವಾ ಬೇರೆ ಯಾವುದಾದ್ರು ವಿದ್ಯಾರ್ಥಿಗಳು, ಯಾಕೆಂದರೆ ಮ್ಯಾನೇಜ್ಮೆಂಟ್ ಕೋಟಾದ ಸೀಟ್ಗಳಿದ್ದಾವೆ, ಮ್ಯಾನೇಜ್ಮೆಂಟ್ ಕೋಟಾದ ಸೀಟ್ಗಳಲ್ಲಿ ಏನಾದರೂ ಮನಿ ಲಾಂಡ್ರಿಂಗ್ ಆಗಿದೆಯಾ? ಯಾವ ಆಧಾರ ಹಾಗಾದರೆ ಇಡಿಯ ಬಳಿಯಲ್ಲಿ ಇದೆ? ಯಾವುದನ್ನು ಆಧರಿಸಿ ಇಡಿ ಈ ದಾಳಿಯನ್ನು ನಡೆಸಿದೆ ಅಂತ? ಇದು ಇನ್ಕಮ್ ಟ್ಯಾಕ್ಸ್ ರೇಡ್ ಅಲ್ಲ, ಇದು ಇಡಿಯ ದಾಳಿ ಆಗಿರುವಂಥದ್ದು. ವಿದ್ಯಾರ್ಥಿಗಳ ಸೀಟ್ ಹಂಚಿಕೆಯಲ್ಲಿ ಅವ್ಯವಹಾರ ನಡೆಸಲಾಗ್ತಾ ಇದೆಯಾ? ಈ ಅನುಮಾನವೂ ಕೂಡ ಬರೋದಕ್ಕೆ ಶುರುವಾಗಿದೆ. ಯಾಕಂದರೆ ಶಿಕ್ಷಣ ಸಂಸ್ಥೆಗಳ ಮೇಲೇ ಟಾರ್ಗೆಟ್ ಆಗಿ ಇಲ್ಲಿ ದಾಳಿ ನಡೆಸಿರೋದ್ರಿಂದಾಗಿ ಇಲ್ಲೇನಾದರೂ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಲೋಪದೋಷಗಳು ಇದಾವ ಹಾಗಾದರೆ? ಮತ್ತು ಹಲವು ಅನುಮಾನವನ್ನು ಹೀಗೆ ಹುಟ್ಟುಹಾಕಿದೆ ಜಾರಿ ನಿರ್ದೇಶನಾಲಯದ ಈ ದಾಳಿ. ಜಾರಿ ನಿರ್ದೇಶನಾಲಯ ನಡೆಸಿರುವಂತಹ ದಾಳಿ ಇದು ಬಹಳಷ್ಟು ಅನುಮಾನಗಳಿಗೆ ಕಾರಣ ಮಾಡಿಕೊಟ್ಟಿದೆ. ಇದರ ನಡುವೆ ರನ್ಯಾರಾವ್ ಪ್ರಕರಣಕ್ಕೂ ಕೂಡ ತಳುಕು ಹಾಕಲಾಗ್ತಾ ಇದೆ. ಬಿಜೆಪಿ ನಾಯಕರುಗಳು ಇಮಿಡಿಯೇಟ್ ಆಗಿ ಇದನ್ನು ಹೇಳ್ತಾ ಇದ್ದಾರೆ. ಇಡೀ ದಾಳಿ ಆಗ್ತಾ ಇದೆ ಅಂದರೆ ರನ್ಯಾರಾವ್ ಪ್ರಕರಣವನ್ನು ಎಳೆದು ತಂದಿದ್ದಾರೆ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ರನ್ಯಾರಾವ್ ಹಾಗೂ ಪರಮೇಶ್ವರ್ ಒಡೆತನದ ಸಂಸ್ಥೆಗಳ ನಡುವೆ ವ್ಯವಹಾರ ಇತ್ತು ಅನ್ನುವಂಥ ಆರೋಪವನ್ನು ಮಾಡಲಾಗ್ತಾ ಇದೆ. ಅಂದರೆ ಅಂಥದ್ದೊಂದು ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳಲ್ಲಿ ರನ್ಯಾರಾವ್ ಏನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ, ಜೈಲಿನಲ್ಲಿದ್ದಾರೆ. ಒಂದು ಬೇಲ್ ಸಿಕ್ಕಿದ್ರು ಕೂಡ ಸದ್ಯಕ್ಕೆ ಅವರು ಜೈಲಿನಲ್ಲಿದ್ದಾರೆ. ರನ್ಯಾರಾವ್ ಹಾಗೂ ಮೆಡಿಕಲ್ ಕಾಲೇಜಿನ ಮಧ್ಯೆ ಹಣ ವರ್ಗಾವಣೆ ಆಗಿದೆ. ಯಾಕಂದರೆ ಇಡಿಯವರು ಅಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ರನ್ಯಾರಾವ್ ಪ್ರಕರಣದಲ್ಲಿ ಇಡಿ ತನಿಖೆಯನ್ನು ಮಾಡ್ತಾ ಇದೆ. ಅಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ರನ್ಯಾರಾವ್ ಹಣದ ವಹಿವಾಟು ಈ ಶಿಕ್ಷಣ ಸಂಸ್ಥೆಗಳ ಜೊತೆಗೆ ಏನಾದರೂ ಇದೆಯಾ? ಈ ನಿಟ್ಟಿನಲ್ಲೂ ಕೂಡ ಅನುಮಾನ ಹುಟ್ಟು ಹಾಕಲಾಗಿದೆ. ರನ್ಯಾರಾವ್ ಕೇಸ್ನಲ್ಲಿ ರಾಜಕಾರಣಿಗಳ ಪಾತ್ರದ ಬಗ್ಗೆ ಈಗಾಗಲೇ ಉಲ್ಲೇಖಗಳಿದ್ವು, ರಾಜಕೀಯದ ಆರೋಪಗಳಿದ್ವು. ಶಾಸನ ಸಭೆಯಲ್ಲೂ ಕೂಡ ಆರೋಪವನ್ನು ಮಾಡಿದ್ದಾರೆ, ಹೊರಗಡೆ ಆರೋಪವನ್ನು ಮಾಡಿದ್ದಾರೆ. ರನ್ಯಾರಾವ್ ಮದುವೆಯಲ್ಲಿ ಪರಮೇಶ್ವರ್ ಭಾಗಿಯಾಗಿದ್ದಂತಹ ಫೋಟೋವನ್ನು ಕೂಡ ವೈರಲ್ ಆಗಿತ್ತು. ಈಗಾಗಲೇ ಮುಖ್ಯಮಂತ್ರಿ ಹಾಗೂ ಹೋಮ್ ಮಿನಿಸ್ಟ್ರಿ ಇಬ್ಬರು ಕೂಡ ಅವರ ಮದುವೆಯಲ್ಲಿ ಭಾಗಿಯಾಗಿದ್ದಂತಹ ಫೋಟೋ ವೈರಲ್ ಆಗಿತ್ತು. ರನ್ಯಾರಾವ್ ಮೊಬೈಲ್ನಲ್ಲಿ ಕೆಲ ರಾಜಕಾರಣಿಗಳ ನಂಬರ್ಗಳು ಕೂಡ ಸಿಕ್ಕಿದ್ವು ಅನ್ನುವಂತಹ ಮಾಹಿತಿಯು ಕೂಡ ಹರಿದಾಡ್ತಾ ಇತ್ತು. ಎಲ್ಲ ಕಾರಣಕ್ಕಾಗಿಯೇ ಈಗ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ನಡೆಸಿರುವಂತಹ ದಾಳಿಯ ಸಂದರ್ಭದಲ್ಲಿ ಸಹಜವಾಗಿಯೇ ಒಂದು ಅನುಮಾನ ಬರ್ತಾ ಇರುವಂಥದ್ದು, ಈ ರೀತಿಯಾದಂಥದ್ದು ಏನಾದರೂ ಲಿಂಕ್ ಇದೆಯಾ, ಶಿಕ್ಷಣ ಸಂಸ್ಥೆಗೆ ಅವ್ರಿಗೂ ಏನಾದರೂ ಲಿಂಕ್ ಇದೆಯಾ ಅಂತೇಳಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರುಗಳು ಏನೇನು ಮಾತನಾಡಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಯಾರೇ ತಪ್ಪು ಮಾಡಿದ್ರು ತಪ್ಪೇ, ಅದು ಪ್ರಶ್ನೆನೇ ಇಲ್ಲ. ಆ ದೃಷ್ಟಿಯಿಂದ ನಾನು ಈ ತನಿಖೆಯನ್ನ ಇನ್ನಷ್ಟು ಚುರುಕುಗೊಳಿಸಬೇಕು. ಯಾರ್ಯಾರು ಈ ರನ್ಯಾರಾವ್ ಗೋಲ್ಡ್ ಕೇಸಲ್ಲಿದ್ದಾರೆ ಅವರೆಲ್ಲರ ಮೇಲೂ ಕ್ರಮ ಆಗಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಏನು ರನ್ಯಾ ಬಂಗಾರದ ಹಗರಣ ಏನಾಗಿತ್ತು, ಅದರಲ್ಲಿ ಸಾಕಷ್ಟು ಮಂತ್ರಿಗಳ ಹೆಸರಿದ್ದು, ಈಗ ಇಡಿ ಅವರಿಗೆ ಯಾವ್ಯಾವ ಮೇಲೆ ಸಂಶಯ ಬಂದಿದೆ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅವರು ಅದು ಇಂಡಿಪೆಂಡೆಂಟ್ ಏಜೆನ್ಸಿ ಐತಿ, ಅದ್ರಾಗ ಯಾರು ಏನು BJP ಮಾಡ್ಸಕ್ ಬರೋದಿಲ್ಲ, ಕಾಂಗ್ರೆಸ್ನೋ ಏನು. ಅವ್ರ ಸಂಶಯದಲ್ಲಿ ಅವ್ರು ರೇಡ್ ಮಾಡ್ತಾರೆ. ಅವ್ರಿಗೆ ಏನಾರು ಮಾಹಿತಿ ಸಿಕ್ಕರೆ ಅವ್ರ ಮೇಲೆ ಕ್ರಮ ತಗೋತಾರೆ, ಏನು ಸಿಗಲಿಲ್ಲ ಅಂದ್ರೆ ಅವ್ರನ್ನ ಬಿಟ್ಟು ಬರ್ತಾರೆ. ಇಡಿ CBI ತೆಗೆದಾಕ್ಬಿಡೋಣ, ಕಾಂಗ್ರೆಸ್ನವ್ರು ಮಾಡಿರೋದು ತೆಗೆದುಬಿಡೋಣ. ಒಂದು ದಯವಿಟ್ಟು ಯಾರಾದರೂ ಒಂದು ಇದು ಕೊಡಿ, ನಾನು ಪ್ರಧಾನಮಂತ್ರಿಗಳಿಗೆ ಬರೀತೀನಿ. ಅವ್ರ ಕೆಲಸ ಅವ್ರು ಮಾಡಬೇಕೋ ಬೇಡ. ಆಮೇಲೆ ಎಲ್ಲಿ ಮಿಸ್ಅಪ್ರೋಪ್ರಿಯೇಷನ್ಸ್ ಆಗಿರ್ತದೆ
ಅದು ಅವರ ಟಾರ್ಗೆಟ್ ಮಾಡ್ಕೊಳ್ತಾರೆ. ಅದು ಕಾಂಗ್ರೆಸ್ಸು, ಬಿಜೆಪಿ, ಜನತಾದಳ ಅಲ್ಲ. ಅಲ್ಲೇನೂ ಸಿಕ್ಕಿಲ್ಲ ಅಂದ್ರೆ ಮುಗ್ದಾಯ್ತು. ಭಯ ಯಾಕೆ? ಹೀಗೆ ಬಿಜೆಪಿಯವರು ಭಯ ಯಾಕೆ ಅಂತ ಕೇಳ್ತಿದ್ದಾರೆ. ನಿಮ್ಮಲ್ಲಿ ಏನೋ ತಪ್ಪಿಲ್ಲ ಅಂತ ಹೇಳಿದ್ರೆ ಯಾಕೆ ಭಯ ಪಡ್ತೀರಿ ಅನ್ನೋಂತ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರುಗಳು ಹೇಳ್ತಿದ್ದಾರೆ ಇದು ದಲಿತ ನಾಯಕ ಅನ್ನುವ ಕಾರಣಕ್ಕಾಗಿ ಟಾರ್ಗೆಟ್ ಮಾಡಲಾಗಿದೆ ಪರಮೇಶ್ವರ್ ಅವರನ್ನ. ಪರಮೇಶ್ವರ್ ದಲಿತ ನಾಯಕ ಅನ್ನುವ ಕಾರಣಕ್ಕಾಗಿ ಇಡಿ ದಾಳಿ ನಡೆಸಿದೆ ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ. ಪಕ್ಷದ ಹೈಕಮಾಂಡ್ ನಾಯಕರುಗಳು ಈ ನಿಲುವನ್ನು ಮೊದಲಿಗೆ ತಾಳಿದ್ರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ತಮ್ಮ ಟ್ವೀಟ್ ಮೂಲಕವಾಗಿ ಇದನ್ನು ಹೇಳಿದರು. ಅದಾದ ನಂತರ ಅದೇ ಧಾಟಿಯಲ್ಲಿ ಸಿಎಂ ಸಿದ್ದರಾಮಯ್ಯವರು ಕೂಡ ಮಾತನಾಡ್ತಾ ಇದ್ದಾರೆ. ನಿನ್ನೆ ಹೊಸಪೇಟೆಯಲ್ಲಿ ದಲಿತರಿಗೆ ಕೊಟ್ಟಂತಹ ಭಾಗ್ಯಗಳಿಂದ ಬಿಜೆಪಿಯವರಿಗೆ ಹೊಟ್ಟೆ ಉರಿ ಶುರುವಾಗಿದೆ, ಅವರಿಗೆ ಹೊಟ್ಟೆ ಉರಿ ಆಗ್ತಾ ಇದೆ ಅನ್ನೋದನ್ನು ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ. ಪರಮೇಶ್ವರ್ ದಲಿತ ನಾಯಕರೆಂಬ ಕಾರಣಕ್ಕೆ ಸೇಡಿನ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಂತೇಳಿ, ದಲಿತ ನಾಯಕರನ್ನ ಬೇಕು ಅಂತಲೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ. ದಲಿತ ನಾಯಕರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸಿದ್ದರಾಮಯ್ಯವರು ಕೇಳ್ತಿರುವಂತಹ ಪ್ರಶ್ನೆ ಇದು. ಯಡಿಯೂರಪ್ಪ, ವಿಜಯೇಂದ್ರ, ಕುಮಾರಸ್ವಾಮಿ ಇವರೆಲ್ಲರೂ ಹಾಗಾದ್ರೆ ಪ್ರಾಮಾಣಿಕರ? ಯಾಕಂದ್ರೆ ಇವರುಗಳ ವಿರುದ್ಧವೂ ಕೂಡ ಆಪಾದನೆಗಳಿದ್ವು. ಇಡಿ ಏನು ಮಾಡಿತ್ತಲ್ಲಿ? ಮನಿ ಲಾಂಡ್ರಿಂಗ್ನ ಆರೋಪಗಳು ಬಂದಾಗ ಇಡಿ ಏನು ಮಾಡ್ತು ಅವರ ವಿಚಾರದಲ್ಲಿ? ಆದರೆ ಪರಮೇಶ್ವರ್ ಒಬ್ಬರ ಮೇಲೆ ಮಾತ್ರ ಯಾಕೆ ದಾಳಿ ನಡೆಸಲಾಗಿದೆ? ಅವರು ದಲಿತ ಅನ್ನುವ ಕಾರಣಕ್ಕಾಗಿ ಟಾರ್ಗೆಟ್ ಮಾಡಿದಾರಾ ಅನ್ನುವಂತಹ ಪ್ರಶ್ನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೇಳ್ತಿದ್ದಾರೆ. ಮುಖ್ಯಮಂತ್ರಿಯವರು ಮಾತನ್ನು ತೋರಿಸ್ತೀನಿ. ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು, ಅವರು ಒಬ್ಬ ದಲಿತ ನಾಯಕರು, ಕರ್ನಾಟಕದಲ್ಲಿ ಪ್ರಮುಖ ನಾಯಕರು. ಅವ್ರ ಮೇಲೆ ನನಗೆ ಅನಿಸುತ್ತೆ ಸೇಡನ್ ರಾಜಕೀಯ ಮಾಡಿದ್ದಾರೆ ಅಂತ ಅನಿಸುತ್ತೆ. ಟಾರ್ಗೆಟ್ ಮಾಡದೆ ಬಡವರನ್ನ, ದಲಿತರನ್ನ, ಹಿಂದುಳಿದವ್ರನ್ನ, ಕಾಂಗ್ರೆಸ್ನವ್ರನ್ನ. ಗೊತ್ತಾಯ್ತಾ? ಕಾಂಗ್ರೆಸ್ನಲ್ಲಿ ಬಿಜೆಪಿಯವರು ಯಾರ ಮೇಲೆ ಮಾಡಿದ್ದಾರೆ ನೋಡೋಣ ಹೇಳಿದ ದಾಳಿನ. ಯಡಿಯೂರಪ್ಪ ಏನು ಭಾಳ ಅನಿಷ್ಟ, ವಿಜೇಂದ್ರ ಭಾಳ ಅನಿಷ್ಟ, ಕುಮಾರಸ್ವಾಮಿ ಭಾಳ ಅನಿಷ್ಟ. ಹೀಗೆ ಇಲ್ಲಿ ಸಿದ್ದರಾಮಯ್ಯವರು ಒಬ್ಬೊಬ್ಬರನ್ನೇ ಹೆಸರಿಸಿ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಯಡಿಯೂರಪ್ಪನವರು ಏನಾದರೂ ಅನಿಷ್ಟ, ಕುಮಾರಸ್ವಾಮಿ ಅವರು ಏನಾದರೂ ಅನಿಷ್ಟ, ವಿಜೇಂದ್ರ ಏನಾದರೂ ಅನಿಷ್ಟ ಅನ್ನುವಂತಹ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಈ ಮೂಲಕವಾಗಿ ಅವರನ್ಯಾರನ್ನೂ ಕೂಡ ದಾಳಿ ಮಾಡ್ತಿಲ್ಲ, ಅವರ ಮೇಲೆ ದಾಳಿ ಆಗ್ತಾ ಇಲ್ಲ. ಆದರೆ ದಲಿತ ನಾಯಕ ಅನ್ನೋ ಕಾರಣಕ್ಕೆ ಪರಮೇಶ್ವರ್ ಅವರ ಮೇಲೆ ದಾಳಿ ನಡೆಸಲಾಗಿದೆ ಅಂತ ಹೇಳೋದು. ಆದರೆ ನಿಜಕ್ಕೂ ಇಲ್ಲಿ ದಲಿತ ಅನ್ನುವಂಥ ಕಾರಣಕ್ಕೆ ಮಾತ್ರನೇ ಟಾರ್ಗೆಟ್ ಮಾಡಿ ದಾಳಿಯನ್ನು ನಡೆಸಲಾಗುತ್ತಾ, ಅಥವಾ ನಿಜವಾದಂಥ ನಿಖರವಾದಂಥ ಒಂದಿಷ್ಟು ಮಾಹಿತಿಗಳು ಕೂಡ ಇಲ್ಲದೆ ದಾಳಿಯನ್ನು ನಡೆಸಿದರೆ ಇಡಿ ಮೇಲೂ ಕೂಡ ಹಾಗಾದರೆ ನಾಳೆ ದಿವಸ ಪರಮೇಶ್ವರ್ ಅವರಿಗೆ ಕಾನೂನು ಪ್ರಕಾರವಾಗಿಯೇ ಕ್ರಮವನ್ನು ಕೈಗೊಳ್ಳೋದಕ್ಕೆ ಅವಕಾಶ ಇದೆಯಲ್ಲ, ಅದರ ಬಳಕೆ ಮಾಡ್ಕೊಳ್ತಾರಾ? ಈ ಪ್ರಶ್ನೆಗಳು ಕೂಡ ಇಲ್ಲಿ ಇರುವಂಥದ್ದು. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.